ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಸಖತ್ತಾಗಿದ್ದೀವಿ. ಆಲ್ರೆಡಿ ರಾತ್ರಿ 8:30 8:45 ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಏನಂತ ಹೇಳಿದ್ರೆ ಮಮ್ಮ ರೊಟ್ಟಿ ಹಾಕ್ತಾಯಿದ್ದೆ ನೈಟ್ ಊಟಕ್ಕೆ. ಏನಕ್ಕಂದರೆ ಪಿಗ್ ಮಾಡಿದ್ರು. ನಮ್ಮ ದೊಡ್ಡಮ್ಮ ತಿನ್ನಬೇಕು ಅಂತ ಅಂದಿತ್ತು ಅಂತ ಹೇಳಿ, ನಮ್ಮ ದೊಡ್ಡಮ್ಮನ ಅವತ್ತಿಗೆ ಹುಬ್ಳಿಯಿಂದ ಬತ್ತಲ್ವಾ, ಅದಕ್ಕೆ ನಮ್ಮಮ್ಮ ನನ್ನ ಬಾ ಅಂತ. ನಂಗೆ ಯಾಕೋ ಸುಸ್ತಾಗ್ತಿತ್ತು ಅಂತೇಳಿ ಬಂದವಳು ಫ್ರೆಶಪ್ ಆಗಿ ಕಾಫಿ ಇಟ್ಕೊಂಡು ಅವ್ರಿಗೂ ಕಾಫಿ ಕೊಟ್ಬಿಟ್ಟು ಕುಡಿದು ಮಲ್ಕೊಂಡಿದ್ದೆ. ನಮ್ಮಮ್ಮ ಪಾಪ 2 ಸಲ ಬಂದು ಕೇಳ್ತು, ಯಾಕವ ಅಂತ. ಯಾಕೋ ಸುಸ್ತಾಯ್ತೈತೆ ಕಣಮ್ಮ ಅಂದೆ. ಯಾಕೋ ಒಂಥರ ಫುಲ್ ಸುಸ್ತಾದಂಗೆ ಆಗ್ಬಿಟ್ಟಿತ್ತು, ಮಲ್ಕೊಂಡಿದ್ದೆ. ರೊಟ್ಟಿ ಹಾಕಿ ನಮ್ಮಮ್ಮ ಕರೀತು. ಇವಳು ಮೊಟ್ಟೆ ಬೇಯಿಸಿತ್ತು, ಬಟ್ ಕೃತಜ್ಞ ನನಗೆ ಮೊಟ್ಟೆ ಬೇಡ, ನನಗೆ ಎಗ್ ಬುರ್ಜಿ ಬೇಕು ಅಂತ ಹಠ ಮಾಡೋದು. ಇದಕ್ಕೆ ಈರುಳ್ಳಿನೂ ಹಾಕಿಲ್ಲ, ಖಾರದ ಪುಡಿನೂ ಹಾಕಿಲ್ಲ, ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಎಗ್ ಬುರ್ಜಿ ಮಾಡಿಕೊಂಡು ಹಾಗೆ ತುಪ್ಪನೂ ಬೇಕು ಅಂತ ಹೇಳಿದ್ದು. ಅವಳಿಗೆ ರೊಟ್ಟಿ ಮುರಿದು ಕೊಡ್ತಾಯಿದ್ದೀನಿ, ಬಿಸಿ ಬಿಸಿ ರೊಟ್ಟಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ನಮಗೆ ಅದೇ ಪಿಗ್ದು ಗ್ರೇವಿ ಮಾಡಿತ್ತು, ಒಂಥರ ಚೆನ್ನಾಗಿರುತ್ತೆ, ಬಟ್ ನಂಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ನಾನು ತಿನ್ನಲ್ಲ, ನಮ್ಮನೆ ವರ್ಷಕ್ಕೆ 1 ಸಲನೋ ಅಥವಾ 2 ಸಲನೋ ಮಾಡ್ತೀವಿ. ಮತ್ತು ಒಳಗಡೆ ಅದನ್ನೆಲ್ಲ ಮುಡಿಸ್ಕೊಳ್ಳಲ್ಲ. ಈ ಥರ ಕೊಟ್ಟಿಗೆಲೆ ಮಾಡಿ ಕೊಟ್ಟಿಗೆಲೆ ತಿಂದು ಎಲ್ಲ ಇಲ್ಲೇ ಇದು ಮಾಡಿಕೊಂಡು ಆಮೇಲಿಂದ ಒಳಗಡೆ ಹೋಗೋದು. ಅಂದರೆ ಎಲ್ಲನೂ ಇನ್ನು ಬೆಳಗ್ಗೆ ಸಲ ಅದು ಖಾಲಿ ಆದಮೇಲೆ ಎಲ್ಲನೂ ಒಂದು ಕಡೆಯಿಂದ ತೊಳೆದು ಕ್ಲೀನ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ರೀತಿ ಮಾಡೋದು. ಬಟ್ ಇದು ಗ್ರೇವಿ ಸಖತ್ತಾಗಿರುತ್ತೆ. ನಾನು ಯಾವತ್ತೂ ಹೊರಗಡೆ ಒಂದು ದಿನವೂ ಇದನ್ನು ತಿಂದಿಲ್ಲ. ಮನೇಲಿ ಮಾಡಿದ್ರು ಕೂಡ ನಮ್ಮ ಅಮ್ಮ ಹಿಂಸೆ ಮಾಡಿ ಮಾಡಿ ಒಂದು 3ರಿಂದ 4 ಪೀಸ್ ತಿಂದರೆ ಹೆಚ್ಚು. ಬಟ್ ಚೆನ್ನಾಗಿತ್ತು, ನನಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 6:40 ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಹಾಸಿಗೆ ಮೇಲೆ ಕೂತಿದ್ದೀನಿ. ನಮ್ಮ ದೊಡ್ಡಮ್ಮ ಟೀ ತಂದು ಕೊಡ್ತು, ಟೀ ಕುಡಿತಾ ಇದ್ದೀನಿ. ನಮ್ಮ ಕೃತಜ್ಞ ಇನ್ನೂ ಮಲಗಿದ್ದಾಳೆ. ನಾನೇ ಹೋಯ್ತೀನಿ ತಾಳು, ಬೇಗ ಬರ್ತೀನಿ ನೀನು. ಸರಿ ಹೋಗು, ಬೇಗ ಬಾ. ಮತ್ತೆ ದೊಡ್ಡಮ್ಮ ಊರಿಗೆ ಹೋಯ್ತಾ ಇದ್ದೆ, ಸ್ನಾನಕ್ಕೆ ಹೋಯ್ತಾ ಇದ್ದೆ. ಆಲ್ ಕ್ಲಿಯರ್ ಶಾಂಪು ಬೇಕಂತೆ ನಮ್ಮ ದೊಡ್ಡಮ್ಮಂಗೆ, ಅದಕ್ಕೆ ತರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ಶಾಂಪು ತೊಗೊಂಡೆ. ಶಾಂಪು ಎಲ್ಲ ಖಾಲಿ ಹೋಗ್ಬಿಟ್ಟೈತೆ ಅಂತಿತ್ತು. ನಮ್ಮ ದೊಡ್ಡಮ್ಮ ಬೇರೆ ಇದು ಮಾಡ್ತದಲ್ಲಪ್ಪ, ಏನು ಮಾಡೋಣ ಅಂದ್ಕೊಂಡೆ. ಹೆಂಗೋ 1-2 ಮೂಲೆಯಲ್ಲಿತ್ತು, ಸಿಕ್ತು. ನನಗೆ ಕಣ್ಣಾಗ ಬಿಡೋಕ್ಕಾಯ್ತಾ ಇಲ್ಲ ಗೈಸ್. ರಾತ್ರಿ 11:30 ಮಲ್ಕೊಂಡಿದ್ದೀನಿ, ಹೇಳೋಕ್ಕಾಯ್ತಾ ಇಲ್ಲ, ಕಣ್ಣೆಲ್ಲ ಚುಚ್ತಾವೆ. ಆ ಕಡೆ ಎಲ್ಲ ಬೀದಿಲೂ ಕರೆಂಟ್ ಇದೆ, ನಮ್ಮ ಬೀದಿಲಿ ಕರೆಂಟ್ ಇಲ್ಲ. ನೋಡಿ, ನಾನೊಂದು 3 ಡೇಸ್ ಮನೇಲಿಲ್ಲ ಅಂದರೆ ನಮ್ಮನೆ ವಸ್ತುಗಳು ಚೆಲ್ಲಾಪಿಲ್ಲಿ ಆಗೋಗ್ಬಿಡುತ್ತೆ. ನೋಡಿ ಇದೆಲ್ಲ ಹೆಂಗಿದೆ, ಮೆಸ್ಸಿ ಆಗಿದೆ. ಎಲ್ಲ ಕ್ಲೀನ್ ಮಾಡ್ಬೇಕು. ಇವಾಗಂತೂ ಆಗಲ್ಲ. ನೋಡೋಣ, ಗುರುವಾರ ರಜಾ ಇದೆಯಲ್ಲ, ಆವಾಗ ಇದೆಲ್ಲ ಎತ್ತಿಟ್ಟು ಡೀಪ್ ಕ್ಲೀನ್ ಮಾಡಿದ್ದೆ. ಮದುವೆಲಿ ಎಲ್ಲ ಅಲ್ಲಿ ಇಲ್ಲಿ ಆಗ್ಬಿಟ್ಟಿತ್ತು. ಎಲ್ಲ ಬಾಕ್ಸಲ್ಲಿರುವಂಥದ್ದು ಬಳೆ ಸರಗಳೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿದೆ. ಮತ್ತು ಎಲ್ಲ ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ. ನೋಡಿ, ಅಲ್ಲೊಂದು ರಿಬ್ಬನ್ ಬಿದ್ದೈತೆ. ಹೀಗೆ ನನಗಿದೆಲ್ಲ ಸ್ವಲ್ಪ ಆಗೋದಿಲ್ಲ. ಫುಲ್ ಯಾವ್ಯಾವ ವಸ್ತು ಯಾವ್ಯಾವ ಜಾಗದಲ್ಲಿ ಇರಬೇಕು ಅಲ್ಲೇ ಇರಬೇಕು. ಈಗ ಏನು ಮಾಡೋಕ್ಕೆ ಬಂದೆ ಅಂದರೆ, ಕೊಬ್ಬರಿ ಎಣ್ಣೆ ತಲೆಗೆ ಹಾಕೊಳ್ಳೋಣ ಅಂತ ಎಣ್ಣೆನೇ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಅದು ಹೇರ್ ಫಾಲ್ ಆಗಿ ಬುಂಡ್ಗಿಂಡೆ ಆಯ್ತದೋ ಏನೋ ಗೊತ್ತಿಲ್ಲ ಗೈಸ್ ನನಗೆ. ಈಗ ಸ್ವಲ್ಪ ಸ್ನಾನ ಮಾಡ್ಕೋಬೇಕು. ನಾನು ನೋಡಿದ್ರಲ್ಲ ವೀಡಿಯೋದಲ್ಲಿ, ಸ್ವಲ್ಪ ಪಿಗ್ ಮಾಡಿದ್ರಲ್ವ, ತಿಂದ್ಬಿಟ್ಟಿದ್ದೀನಿ. ಅದಕ್ಕೆ ಈಗ ಸ್ನಾನ ಮಾಡಿ ಆ್ಯಂಡ್ ಇವತ್ತು ಬೇಗ ಹೊರಡ್ತಾ ಇದ್ದೀನಿ. ಸೊ ಅಲ್ಲೊಂದು ಎಷ್ಟೊಂದು 20 ನಿಮಿಷ ಆಗ್ಬೋದು ಅನ್ನೋ ಅಷ್ಟೇ. 20 ನಿಮಿಷದಿಂದ ಅರ್ಧ ಗಂಟೆ ಆಗ್ಬೋದು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಅದರಲ್ಲಿ ಸಸ್ಪೆನ್ಸ್ ಇಡೋವಂಥದ್ದು ಏನಿಲ್ಲ. ಕೃತಜ್ಞನ ಅಡ್ಮಿಷನ್ ಮಾಡೋಕ್ಕೆ ಹೋಗ್ತೀನಿ. ಈಗ ಒಂದು 15 ದಿನದಲ್ಲೇ ನಾನು ಅಡ್ಮಿಷನ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ಇವತ್ತು ನೆನ್ನೆ ಮಾಡಬೇಕಿತ್ತು. ನಾನು ನೆನ್ನೆ ಮಂಗಳವಾರ ಬೇಡ ಅಂದ್ಕೊಂಡು ಸುಮ್ಮನಾದೆ. ಅದಾದಮೇಲೆ ರತ್ನಕ್ಕ ಅವ್ರ ಮನೆ ಉಳ್ಕೊಳ್ಳೋ ಥರ ಆಯಿತು ಸೋಮವಾರ ನೈಟು. ಇನ್ನು ಮಂಗಳವಾರ ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಅಂದವೇ ನಾನು ಹೋಗ್ತಾ ಇರ್ತೀನಲ್ಲ, ಅಂದವೇ ಹಾಗೆ ಅಡ್ಮಿಷನ್ ಮಾಡಿ. ಅಪ್ಪಾಜಿಗೆ ಅಮ್ಮ ಬೆಳಗ್ಗೆ ಹೇಳ್ತಿತ್ತವಳು ಅಡ್ಮಿಷನ್ ಮಾಡ್ತಾಳಂತೆ, ಬೈಕಲ್ಲಿ ಕರ್ಕೊಂಡೋಗಿ ಅಂತ. ನಾನು ಅಡ್ಮಿಷನ್ ಮಾಡಿ ಕೃತಜ್ಞನ ಅಪ್ಪಾಜಿ ಜೊತೆ ಕಳಿಸ್ಬಿಡ್ತೀನಿ ವಾಪಸ್ಸು ಊರಿಗೆ. ನಾನು ಹಾಗೆ ಡ್ಯೂಟಿಗೆ ಹೋಗ್ತೀನಿ. ಅದಕ್ಕೆ ಬೇಗ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೀನಿ. ಅಲ್ಲೊಂದು 20 ನಿಮಿಷ ಆದರೆ ಹೆಚ್ಚು ಅಷ್ಟೇನೆ. ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬ ಮಕ್ಕಳು ಅಲ್ಲೇ ಓದ್ತಾ ಇರೋದು. ನಾನು ಫೈನಲಿ ಕೃತಜ್ಞಂದು ಕಾನ್ವೆಂಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕಾರಣಾಂತರಗಳಿಂದ ನಾನು ಕೆಲವು ವೀಡಿಯೋಗಳಲ್ಲಿ ಹೇಳಿದೆ ಏನೇನೆಲ್ಲ ಸಮಸ್ಯೆ ಆಗ್ತಾಯಿದೆ ಅಲ್ಲಿ ಅಂತ. ಪದೇ ಇನ್ನೊಂದು ಸ್ಕೂಲ್ ಅಥವಾ ಎಜುಕೇಷನ್ ರಿಲೇಟೆಡ್ ನಾವು ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಯಾಕಂದರೆ ಒಂದು ಸ್ಕೂಲ್ ನಡೆಸೋದು ಅಂದರೆ ತುಂಬ ಕಷ್ಟಗಳಿರುತ್ತೆ. ನಮ್ಗೆ ಇಷ್ಟ ಇಲ್ಲ ಅಂದರೆ
ಅದೇ ಅಂದರೆ ಹೇಳಿದ್ದೀನಿ, ಬೇಸಿಕ್ಕು ಸ್ವಲ್ಪ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಂತ ನಾನು ತುಂಬ ತಿಂಗಳುಗಳ ಹಿಂದೆಯೇ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ. ಬಟ್ ಏನೂ ಎತ್ತ ಅಂತ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಇಲ್ಲ. ಬಿಕಾಸ್ ಅವರು ಅದನ್ನು ಬೆಳೆಸೋಕ್ಕೆ ತುಂಬ ವರ್ಷ ಕಷ್ಟಪಟ್ಟಿರ್ತಾರೆ. ತುಂಬ ವರ್ಷದಿಂದ ಚೆನ್ನಾಗಿ ನಡೀತಿದ್ದಂತಹ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಏನೋ ಒಂದು ಕೆಲವೊಂದು ಕಾರಣಾಂತರಗಳಿಂದ ಹೋದ ವರ್ಷ ಸ್ವಲ್ಪ ಏರುಪೇರಾಯಿತು. ಅವ್ರು ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ. ನಾನು ಈ ಥರ ಅವರು ಓನರು ಕೂಡ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ. ನಾನು ಈ ಥರ ಏನು ನೆಗೆಟಿವ್ ಆಗಿ ಮಾತಾಡೋದು ಸರಿ ಬರಲ್ಲ ಅಂಥೇಳಿ ನಾನು ಯಾಕೆ ಏನಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಪರ್ಟಿಕ್ಯುಲರ್ ರೀಸನ್ನ ನನ್ನ ಯೂಟ್ಯೂಬ್ ಚಾನಲ್ ನಾನು ಹೇಳ್ಕೊತಾ ಇಲ್ಲ. ಓಕೆ, ಬೇಡ ಅದೆಲ್ಲ. ನಮಗಿಷ್ಟ ಇಲ್ಲ ಅಂದರೆ ನಾವು ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೇ. ಅದ್ರ ಬಗ್ಗೆ ನಾವು ತೀರಾ ಮಾತಾಡೋದೇನು ಬೇಡ. ಆ್ಯಂಡ್ ನೆನ್ನೆ ನನಗೊಂದು ಇನ್ಸಿಡೆಂಟ್ ಆಯಿತು. ನಾನು ಬಸ್ಸಿತ್ತು, ನನಗೆ 9:15 ಬಸ್ಸಿತ್ತು. ಆ ಬಸ್ನ ನಾನು ಕೇಳಿದ್ದಕ್ಕೆ ಕೊಣನೂರಿಂದ ಬರ್ತದೆ, ಪಿರಿಯಾಪಟ್ಟಣ ಬೆಟ್ಟದಪುರ ಬಸ್ಸು. ಕೇಳಿದ್ದಕ್ಕೆ ಏನಂದರು ಅಂದರೆ ಇದು ಹೋಗಲ್ಲ ಅಂದರು. ಎಷ್ಟು ಗಂಟೆ ಗಾಡಿ ಅಂದಿದ್ದಕ್ಕೆ 10 ಗಂಟೆ ಗಾಡಿ ಅಂದರು ಅವರು. ತುಂಬ ವಯಸ್ಸಾಗಿತ್ತು, ಯೂನಿಫಾರ್ಮ್ ಹಾಕಿರಲಿಲ್ಲ. 9:15 ಗಾಡಿ ಇದೆ. ನಾನು ಯಾವಾಗಲೂ 9:15ಗೆ ಹೋಗೋದು. 9:15 ಹೋದರೆ 9:15ಗೆಲ್ಲ ನಾನು ಡ್ಯೂಟಿಲೇ ಇರ್ತೀನಿ. ಬಿಕಾಸ್ ರಾಮನಾಥ್ಪುರದಿಂದ ಗಂಗೂರು 2ರಿಂದ 3 ನಿಮಿಷ ಅಷ್ಟೇ ಬಸ್ಸಲ್ಲಿ ಹೋದರೆ. ಕೇಳಿದ್ದಕ್ಕೆ ಇಲ್ಲ, ಇದು 10 ಗಂಟೆದು, 9:15 ಗಾಡಿ ಡಿಪೋದಲ್ಲಿದೆ ಅಂತ. ಹೌದಾ, ಸರಿ ಸರ್ ಆಯಿತು ಅಂದೆ. ಅವರೊಂದು 1/4 ಗಂಟೆ ನಾನು ಅಲ್ಲೇ ವೆಯ್ಟ್ ಮಾಡಿದ್ದೀನಿ, 9:15 ಗಾಡಿ ಬರುತ್ತೇನೋ, ಇದು ಹೆಂಗಿದ್ರು 10 ಗಂಟೆಗೆ ಹೋಗೋದು, ನಂಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಬಿಕಾಸ್ ನಮಗೂ ಟೈಮಿಂಗ್ಸ್ ಇರುತ್ತಲ್ಲ, ಫಾಲೋ ಮಾಡಬೇಕಲ್ವ. ಅವ್ರು ನೋಡಿದ್ರೆ ಏನು ಮಾಡಿದರು ಅಂದರೆ ತಿಂಡಿ ಎಲ್ಲ ಮುಗಿಸ್ಕೊಬಂದು ಗಾಡಿ ಹತ್ರ ಹೋಗ್ತಾಯಿದ್ರು. ನಾನು ಕಂಡಕ್ಟ್ರ್ ಕೇಳಿದರೆ ಆಗಿರೋದು, ಡ್ರೈವರ್ನ ಕೇಳಿದೆ. ಬಿಕಾಸ್ ಅವರ ರೂಟ್ ಅಲ್ವ ಹೋಗೋದು, ಅವರು ಹೇಳ್ತಾರಲ್ಲ ಅಂತ. ಈಗ ಜಾಸ್ತಿ ಎಲ್ಲ ಡ್ರೈವರ್ನೇ ಕೇಳೋದಲ್ವ. ಈ ಕಂಡಕ್ಟ್ರ್ ಸಿಕ್ಕಿದರೆ ನಾನು ಕಂಡಕ್ಟ್ರ್ ಕೇಳಿವೆ, ಡ್ರೈವರ್ ಸಿಕ್ಕಿದ್ರು ಅಂತ ಹೇಳಿ ಡ್ರೈವರ್ನ ಕೇಳಿದೆ. ಇಲ್ಲ ಹೋಗಲ್ಲ ಅಂತ ಕೈ ಆಡಿಸ್ಬಿಟ್ಟು, ಹೋಗಲ್ಲ ಅಂತವ್ರಲ್ಲ, ಗಾಡಿ ಕಡಿಕೆ ಬಸ್ ಕಡಿಕೆ ಹೋಯ್ತವ್ರಲ್ಲ, ಎಲ್ಲೋ ಹೋಗಿ ಕೂತ್ಕೋತಾರೇನೋ ಒಳಗಡೆ, ಟೈಮ್ ಆದಮೇಲೆ ಹೋಗ್ತಾರೇನೋ ಅನ್ನೋದು ನನ್ನ ಮೈಂಡ್ ಸೆಟ್. ಹಂಗೆ ಅಂದು 1 ನಿಮಿಷನೂ ಆಗಿಲ್ಲ ಗೈಸ್, ಹೋಗಲ್ಲ ಅಂತ. ಫಸ್ಟು ಬಸ್ ಬಂದು ಸ್ಟಾರ್ಟಿಂಗು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಾಗಲೂ ಕೂಡ ನಾನು ಕೇಳಿದ್ದೀನಿ, ಹೋಗಲ್ಲ ಅಮ್ಮ, 10 ಗಂಟೆ ಬಸ್ಸು, 9:15 ಬರುತ್ತೇನೋ ನೋಡಿ ಅಂತ ಅಂದಿದ್ದಾರೆ. ಅವ್ರು ತಿಂಡಿ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ಬೇಕಾದ್ರೂ ಹೊರಡ್ತೀರಾ ಅಂದಾಗ ಇಲ್ಲ ಅಂದ್ಬಿಟ್ಟ ಮನುಷ್ಯ. ಇಲ್ಲ ಅಂದು 1 ನಿಮಿಷನೂ ಆಗಿಲ್ಲ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದು. ಎಷ್ಟಿದಾಗುತ್ತೆ ಹೇಳಿ? ಹೆಣ್ಮಕ್ಳಿಗೆ ಏನಾದರೂ ಫ್ರೀ ಕೊಡಿ ನಾವು ಏನೋ, ಅಥವಾ ಇನ್ನೊಂದು ಮತ್ತೊಂದು ಅಂತ ಏನಾದ್ರು ನಾವು ಯಾರ ಬೇಡ್ಕೊಳಕ್ಕೆ ಹೋಗಿದ್ವಾ? ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ ಹೆಣ್ಮಕ್ಳನ್ನ ಕೆಲವೊಬ್ಬರು, ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ಬರು ಬಸ್ ಡ್ರೈವರು ಕಂಡ್ರಕ್ಟ್ರುಗಳು ಅವ್ರ ಮನೆ ಗಾಡಿಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವೇನೋ ಫ್ರೀಯಾಗಿ ಅನ್ನೋ ಥರ ಫೀಲ್ ಮಾಡ್ತಿರ್ತಾರೆ. ಕರ್ಕೊಂಡು ಹೋಗ್ತಿರೋದು ಗೌರ್ಮೆಂಟ್ ವೆಹಿಕಲಲ್ಲಿ. ಅವರು ನಾನು ಹಂಗೆ ಅಂದ ಟಿ ಸಿ ಹತ್ರ ಹೋದೆ. ಓಕೆ, ಟಿ ಸಿ ಇರಲಿಲ್ಲ ಅಲ್ಲಿ, ಯಾರೋ ಬೇರೆಯವರು ಇದ್ದರು, ಟಿ ಸಿ ರದ್ದಲ್ಲಿದ್ದಾರೆ ಅಂದರು. ಹೌದಾ, ಮತ್ತು ಕಂಪ್ಲೇಂಟ್ ಮಾಡಬೇಕಲ್ಲ ಅಂದೆ. ಏನು ಅಂದರು. ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಇಲ್ಲೇನು ಮಾಡೋಕ್ಕಾಗಲ್ಲ ಅಂದರೆ ಇನ್ನೊಬ್ರು ಅಂತಾರೆ, ಇನ್ನೊಬ್ಬರು ಕಂಡಕ್ಟ್ರು ಡ್ರೈವರ್ ಕೂತಿದ್ದವರು ರೂಮಲ್ಲಿ, ಬೇರೆ ಬಸ್ ಇದೆಯಲ್ಲ, ಸೋಮಕೂರು ಲಕ್ಕೂರು ಬಸ್ ಇದೆಯಲ್ಲ 9:15 ಅದಕ್ಕೆ ಹೋಗಿ ಅಂತ. ಸರ್, ಹೋಗೋ ಪ್ರಶ್ನೆ ಅಲ್ಲ ಅದು, ನನಗೆ ಗೊತ್ತು ಯಾವ ಬಸ್ಗೆ ಹೋಗಬೇಕು ಅಂತ. ನಾನು 2 ಸಲ ಕೇಳೂ ಕೂಡ ಇಲ್ಲ ಅಂತ ಹೇಳಿ ಆ ಮನುಷ್ಯ ಅದು ಹೆಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದರು. ಯೂನಿಫಾರ್ಮು ಕೂಡ ಹಾಕಿಲ್ಲ, ಸ್ವಲ್ಪ ವಯಸ್ಸಾಗಿದೆ. ಅದು ಹೆಂಗೆ ಸರ್, ನಾನು ಕೇಳಲಿಲ್ಲ ಅಂದಿದ್ರೆ ನಾನು ತಪ್ಪಾಗಿರೋದು, ನಾನು ಕೇಳು ಕೂಡ ಅದು ಹೆಂಗೆ ಸರ್ ನನ್ನ ಬಿಟ್ಬಿಟ್ಟು ಹೋದರು ಅಂತ. ಹಿಂಗೆ ಮಾಡಿದ್ರೆ ಆಗುತ್ತಾ ಅಂತ ಅವರವರೇ ಮಾತಾಡ್ಕೋತಾಯಿದ್ರು. ಅದಾದಮೇಲೆ ಕಂಪ್ಲೇಂಟ್ ಮಾಡಬೇಕಿತ್ತಲ್ಲ ಅಂದಿದ್ದಕ್ಕೆ, ಇಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನೀವು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಪೋ ಮ್ಯಾನೇಜರ್ ಹತ್ರ ಹೋಗಬೇಕು ಅಂತ ಹೇಳಿದ್ರು. ನನಗೆ ಟೈಮ್ ಇರಲಿಲ್ಲ ಡಿಪೋ ಮ್ಯಾನೇಜರ್ ಹತ್ರ ಹೋಗೋಕ್ಕೆ. ಆ್ಯಂಡ್ ಬಸ್ಸು ಮೂವ್ ಆಯ್ತಲ್ಲ, ನಾನು ಬಸ್ದು ಫೋಟೋ ಆಗಲಿ ಬಸ್ ನಂಬರ್ ಆಗಲಿ ನಾನು ಯಾವುದೇ ಫೋಟೋ ಅಥವಾ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಅದು ಸಡನ್ನಾಗಿ ಆಯ್ತಲ್ಲ, ನಾನು ಇದೇನಪ್ಪ ಹಿಂಗೆ ಮಾಡ್ತಾವ್ರಲ್ಲ ಅಂತ ಯೋಚನೆ ಮಾಡೋಕ್ಕೆ ನಿಂತ್ಕೊಂಡ ಹೊರತು ಅದು ವೀಡಿಯೋ ಅಥವಾ ಫೋಟೋ ಏನಾದರೂ ತೊಗೊಳ್ಳೋಣ ಅಂತ ನಾನು ಯೋಚನೆ ಮಾಡಲಿಲ್ಲ. ಅದಾದ ಮೇಲೆ ಮತ್ತೆ ಸಂಜೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ 4:15 ಗಾಡಿಗೆ ಗಂಗೂರಿಂದ ರಾಮನಾಥ್ಪುರ ಅದೇ ಬಸ್ಸು, ಅಂದರೆ ಬೇರೆ ಬಸ್ ಚೇಂಜ್ ಆಗಿತ್ತು ಬಸ್, ಬಟ್ ಡ್ರೈವರು ಕಂಡಕ್ಟ್ರು ಸೇಮ್ ಇದ್ದರು. ನಾನು ಟಿಕೆಟ್ ಹರಿಯಕ್ಕೆ ಬಂದರು ಕಂಡಕ್ಟ್ರು, ಸರ್ ಬೆಳಗ್ಗೆ ನಿಲ್ಲಿಸ್ಲೇ ಇಲ್ವಲ್ಲ ಸರ್ ಇವರು ಅಂತ ಅಂದಿದ್ದಕ್ಕೆ, ಅವ್ರಿಗೊಂದು ಸ್ವಲ್ಪ ತಲೆ ಲೂಜಾಗಿದೆ ಮೇಡಮ್ ಅಂದರು. ಸರ್ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂದೆ. ಮಾಡ್ಕೊ ಹೋಗಿ ಅಂದರು. ನನಗೆ ಪ್ರೂಫ್ ಬೇಕಲ್ಲ ಅಂತ ಡ್ರೈವರ್ದು ನಾನು ವೀಡಿಯೋ ಮಾಡ್ಕೊಬಂದಿದ್ದೀನಿ. ವೀಡಿಯೋ ಮಾಡ್ಕೊಬಂದೆ. ಬಿಕಾಸ್ ಯಾರು ಎತ್ತ ಅಂತ ಕೇಳ್ತಾರೆ, ಯಾಕಂದ್ರೆ ನನ್ನ ಹತ್ರ ಬಸ್ ನಂಬರ್ ಇರಲಿಲ್ಲ. ಬಟ್ ಟೈಮಿಂಗ್ಸ್ ಗೊತ್ತು, ಕೊಣನೂರಿಂದ ಬಂದಿದೆ, ಪಿರಿಯಾಪಟ್ಟಣ ಬೆಟ್ಟದಪುರ ಗಾಡಿ ಅಂತಲೂ ಗೊತ್ತು, ಕಂಡಕ್ಟ್ರನ್ನೂ ನೋಡಿದ್ದೀನಿ, ಡ್ರೈವರ್ನೂ ನೋಡಿದ್ದೀನಿ. ಬಟ್ ಸಂಜೆ ಬರಬೇಕಾದ್ರೆ ಬಸ್ ಮಾತ್ರ ಚೇಂಜ್ ಆಗಿದೆ. ಹಂಗಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ವೀಡಿಯೋನ ಬೇಕಾದ್ರೆ ಇಲ್ಲೂ ಹಾಕ್ತೀನಿ, ಬಿಕಾಸ್ ಅವ್ರು ಮಾಡಿರೋದು
ತಪ್ಪು ಮಾಡಿದ್ಮೇಲೆ ಅವರೇನು ನೋಡ್ಬೋದು. ಯಾಕಂದರೆ ನಾನು ಅಷ್ಟು ಕೇಳಿ ನಮಗೂ ಟೈಮಿಂಗ್ಸ್ ಇರುತ್ತೆ, ನಮಗೂ ಅಲ್ಲಿ ಬೈತಾರೆ ಲೇಟಾಗಿ ಹೋದರೆ. ನಾವು ಕೂಡ ಫೋಟೋ ಹಾಕಬೇಕು, GPS ಫೋಟೋನ. ಎಷ್ಟು ನಮ್ಗಳಿಗೂ ಎಷ್ಟೊಂದು ಇದಿರುತ್ತೆ ಗೊತ್ತಾ. ಹೋಗಿ ಕೇಳು ಆ ಮನುಷ್ಯ ಆ ಥರ ಹೇಳಿ ಒಂದು 30 ಸೆಕೆಂಡ್ಸ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ ಅಂದರೆ ಎಷ್ಟು ಇದಾಗುತ್ತೆ ಹೇಳಿ. ಹೆಣ್ಮಕ್ಳಿಗೆ ಏನು ಫ್ರೀ ಕೊಡಿ ಸಿದ್ದರಾಮಯ್ಯನ ಬಸ್ ಚಾರ್ಜ್ ಬೇಡ ನಮಗೆ, ನಾವು ಟಿಕೆಟ್ ತೊಗೊಳಕ್ಕಾಗಲ್ಲ ದುಡ್ಡು ಕೊಟ್ಟು ಅಂತ ನಾವೇನಾದರೂ ಹೇಳಿದ್ದೀವ? ಅಥವಾ ಅವ್ರು ಅದಕ್ಕೆ ಆ ಥರ ನಡ್ಕೊಂಡ್ರೋ ಅಥವಾ ಯಾವ ರೀಸನ್ಗೆ ಆ ಥರ ನಡ್ಕೊಂಡ್ರೋ ನನಗೆ ಗೊತ್ತಿಲ್ಲ. ನನಗೆ ತೀರಾ ಬೇಜಾರಾಗೋಯಿತು. ಸಂಜೆ ನನಗೆ ಟೈಮ್ ಇದ್ದಿದ್ರೆ ಬರಬೇಕಾದ್ರೆ ಡಿಪೋಗೆ ಹೋಗಿ ಕಂಪ್ಲೇಂಟ್ ಮಾಡಿವೆ. ನಂಗೆ ಸಂಜೆನೂ ಕೂಡ ಲೇಟಾಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಬಸ್ ಇತ್ತು ನನಗೆ. ಆ ಬಸ್ ಬಿಟ್ಟರೆ ಇನ್ನು 1 ಅವರ್ ನಾನು ವೆಯ್ಟ್ ಮಾಡಬೇಕು ಸಾಲಿಗ್ರಾಮ್ಗೆ. ಆ ಉದ್ದೇಶಕ್ಕೆ ನಾನು ಹೋಗಲಿಲ್ಲ. ಆ್ಯಂಡ್ ನಾನು ವೀಡಿಯೋ ತೊಗೊಬಂದಿದ್ದೀನಿ ಒಂದು 4 to 5 ಸೆಕೆಂಡ್ಸು ಆ ಮನುಷ್ಯಂದು. ಬೇಕಾದ್ರೆ ಕ್ಲಿಪ್ಪಿಂಗ್ಸ್ನ ನೀವು ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಸಾಧ್ಯ ಆದರೆ ನಾನು ಯಾವಾಗ ಫ್ರೀ ಇರ್ತೀನಿ. ತುಂಬ ಲಾಂಗ್ ಡೇಸ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಹೋದರೆ ಇವತ್ತು ಹೋಗಬೇಕು. ನನಗೆ ನೋಡೋಣ ಟೈಮ್ ಆದರೂ ನಾನು ಹೋಗಿ ಕಂಪ್ಲೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಥರ ಜನಗಳು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ನಮ್ಮನ್ನ ಏನೂ ಗತಿ ಇಲ್ದೇ ಬಂದ್ಬಿಟ್ಟವ್ರೆ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ನಂಗೆ ನೆನೆ ತೀರಾ ಬೇಜಾರಾಯ್ತು. ನಾನು ಯಾರ ಮೇಲೂ TC ಹತ್ರ ಅಥವಾ TC ರೂಮ್ಗೆ ಹೋಗಿ ನಾನು ಇಷ್ಟು ವರ್ಷಗಳಲ್ಲಿ ಯಾರ ಮೇಲೂ ನಾನು ಕಂಪ್ಲೇಂಟ್ ಮಾಡಿಲ್ಲ. ಬಸ್ ಬರುತ್ತಾ, ಎಷ್ಟು ಗಂಟೆಗೆ ಬಸ್ ಏನು ಬಂದೆ, ನಮ್ಮಮ್ಮ ಕರೀತೈತೆ ಗೈಸ್. ಇಷ್ಟು ಇಶ್ಯೂ ಆಯಿತು ನೆನೆ. ನನಗೂ ಸ್ವಲ್ಪ ಬೇಜಾರಾಗೋಯಿತು. ಸೊ ಇವಾಗ ನಾನು ಕೃತಿಗೆ ಹಾಲು ಕಾಯಿ ಸಿಕ್ಬಿಟ್ಟು ನಮ್ಮಮ್ಮ ಕರೀತೈತೆ ಏನು ಕೇಳಿಕೊಂಡು ನಮ್ಮ ದೊಡ್ಡಮ್ಮ ಸ್ನಾನ ಆದಮೇಲೆ ನಾನು ಸ್ನಾನ ಮಾಡಿ ಕೃತಂಗನಿಗೆ ಸ್ನಾನ ಮಾಡಿಸಿ ಬನ್ನಿ ಕಾನ್ವೆಂಟ್ಗೆ ಹೋಗೋಣ ಕೃತಂಗನ ಅಡ್ಮಿಷನ್ ಮಾಡೋಕ್ಕೆ. ಪುಳಿಯೋಗರೆ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಬೆಳಗ್ಗೆ ಸಲ ತಿಂಡಿ ಮಾಡ್ತಾಯಿದ್ದೀನಿ. ಹಾಗೂ ಟೈಮ್ ಆಗೋಗ್ಬಿಡುತ್ತೆ ಅಂತ ತುಂಬ ಈಸಿ ಆಗೋ ತಿಂಡಿ ಪುಳಿರೆ ಮಾಡ್ತಾಯಿದ್ದೀನಿ. ನಮ್ಮ ದೊಡ್ಡಮ್ಮ ಅವರು ಕೂಡ ರೆಡಿಯಾಗಿದ್ದಾರೆ ಬ್ಯಾಂಗ್ಳೂರು ಹೋಗೋದಕ್ಕೆ. ಇವಾಗ ಈ ಥರ ರೆಡಿಯಾಗಿದ್ದೀನಿ. ನಮ್ಮ ದೊಡ್ಡಮ್ಮನೂ ಬೆಂಗಳೂರಿಗೆ ಹೊರಟೈತೆ. ಇವಾಗ ಬನ್ನಿ ಹೋಗೋಣ. ಈ ಥರ ರೆಡಿಯಾಗಿದ್ದಾಳೆ. ಹಬ್ಬಕ್ಕೆ ಚಾಂದು ಊರಲ್ಲಿ ಇಕ್ಕನ ಅಂದ್ಬಿಟ್ಟು ಈ ಫ್ರಾಕ್ ತೊಗೊಂಡಿದ್ದೆ. ಅಲ್ಲಿ ಇಕ್ಕೇ ಇರಲಿಲ್ಲ, ಅದಕ್ಕೆ ಮೇಲೆ ಇತ್ತು ಅಂತ ಹೇಳಿ ಈ ಫ್ರಾಕ್ನ ಹಾಕಿದ್ದೀನಿ. ಆಗುತ್ತೆ ಅಂತೇಳಿ ಆಟೋಗೆ ಹೇಳಿದೆ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಕೊಡ್ತಾಳಂತೆ? ನನ್ನ ರಾಮನಾಥ್ಪುರ ಕೊಡ್ಬೇಕಂತ ನೀವು ದುಡ್ಡು ಎಲ್ಲಿಂದ ಬರ್ತದೆ? ರಾಮನಾಥ್ಪುರಕ್ಕೆ ತಾತ ಕೊಡ್ತಾನೆ. ಬಾಯ್ ಚಿರು, ಬಾಯ್ ಮಾಡ ಅಜ್ಜಿಗೆ. ಅಡ್ಮಿಷನ್ ಮಾಡೋ ಸ್ಕೂಲ್ ಹತ್ರ ಬಂದು ಕಾನ್ವೆಂಟ್ ಹತ್ರ ಬಂದು ಕೂತಿದ್ದೀನಿ. ಯಾಕಂದರೆ ಬೆಳಗ್ಗೆಲೇ ಬಂದಿದ್ದೀವಿ 9 ಗಂಟೆಗೆ. ಅವ್ರು ಯಾರೂ ಬಂದೇ ಇಲ್ಲ. ಅದಕ್ಕೆ ಮೇಡಮ್ ಒಂದು 2 ಮಿನಿಟ್ಸ್ ಬರ್ತಾ ಇದ್ದಾರೆ ಅಂತ ಅಂದರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಳನ್ನ ಅಡ್ಮಿಷನ್ ಮಾಡಿ ನಮ್ಮ ಬೈಕಲ್ಲಿ ಬಿಟ್ಕೊಡೋದು. ನಮ್ಮ ಅಪ್ಪಾಜಿ ಕೆಲ್ಸಕ್ಕೆ ಹೋಗಿತ್ತು ಒಲೆ ಕಟ್ಟಕ್ಕೆ, ಬೇರೆಲ್ಲ ಮನೆ ಒಲೆನ ಪಕ್ಕದೂರಲ್ಲಿ. ಅದಕ್ಕೆ ಅಡ್ಮಿಷನ್ ಆದಮೇಲೆ ಕಾಲ್ ಮಾಡು ಸಾಲಿಗ್ರಾಮಕ್ಕೆ ಬಂದು ಕೃತುನ ಊರಿಗೆ ಕರ್ಕೊಂಡು ಹೋಗುತ್ತೆ. ಕೃತುನ ಊರಿಗೆ ಕರ್ಕೊಂಡು ಹೋದ್ಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ ಗೈಸ್. ಸೊ ನೋಡೋಣ ಇನ್ನೇನಾಗುತ್ತೆ. ನಡೀರಿ. ಸೊ ಕೃತಜ್ಞದ ಅಡ್ಮಿಷನ್ ಆಯಿತು. ನಿನ್ನ ರೂಮ್ ಇಲ್ಲೇ ಕೂತ್ಕೊಳ್ಳೋದು. ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಕೃತಜ್ಞಂದು ಅಡ್ಮಿಷನ್ ಆಯಿತು. ಕೃತಜ್ಞ ಹ್ಯಾಪಿ. ಅವಳು ಕಾನ್ವೆಂಟ್ ಚೇಂಜ್ ಮಾಡು ಮಮ್ಮಿ ಅಂತ ಹೇಳ್ತಾನೆ ಇದ್ಲು. ಸೊ ಫೈನಲಿ 10K ಕೊಟ್ಬಿಟ್ಟು ಅಡ್ಮಿಷನ್ ಆಗಿದೆ. ಇವಾಗ ನಮ್ಮ ಅಪ್ಪಾಜಿ ಬರುತ್ತೆ, ಕೃತಜ್ಞನ ಮನೆ ಕರ್ಕೊಂಡು ಹೋಗುತ್ತೆ. ನಾನು ಇಲ್ಲಿಂದ ಇವಾಗ ಡ್ಯೂಟಿಗೆ ಹೋಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನನಗೆ ಹೇಳ್ತಾ ಇದ್ದೆ ಅಂತ ಬೇಜಾರು ಮಾಡ್ಕೊಬಿಡಿ. ಸ್ಯಾಲ್ರಿ ಆಗಿರಲಿಲ್ಲ, ಅದಕ್ಕೆ 10K ಯಾರ ಹತ್ರನೂ ಸ್ಯಾಲ್ರಿ ಆದಮೇಲೆ ಕೊಡ್ತೀನಿ ಅಂತ ಹೇಳಿ ಸಾಲ ಮಾಡಿ ಸೊ ಕೃತಜ್ಞನ ಇವತ್ತು ಅಡ್ಮಿಷನ್ ಮಾಡಿದಾಯಿತು. 1ನೇ ತಾರೀಕಿಂದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತಂತೆ. ಓಕೆನಾ, ಇನ್ನೇನಿಲ್ಲ. ಸಿಂಗಲ್ ಪೇರೆಂಟ್ ಆದರೆ ನೋಡಿ ಎಷ್ಟು ಒಂದೊಂದು ರೂಪಾಯಿ ದುಡ್ಡು ಹೊಂದ್ಸೋಕ್ಕೂ ಕಷ್ಟ. ಮತ್ತು ಈಗ ನಾನು ಒಬ್ಬಳೇ ಬಂದೆ ಆಟೋ ಮಾಡಿಕೊಂಡು. ದೊಡ್ಡಮ್ಮ ಬ್ಯಾಂಗ್ಳೂರ್ಗೆ ಹೋದರು. ಇವಾಗ ನಮ್ಮ ಅಪ್ಪಾಜಿ ಬರ್ತಿದ್ದಂಗೆ ಇವಳನ್ನ ಹತ್ಸಿ ಹೋಗಬೇಕು. ಅದೇ ಇವ್ರ ಅಪ್ಪ ಇದ್ದಿದ್ರೆ ಮೋಸ್ಟ್ಲಿ ನಮಗೆ ಈ ಥರ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಅವ್ರ ಅಪ್ಪನೇ ನಿಂತ್ಕೊಂಡು ಓಡಾಡ್ತಾಯಿದ್ರು. ನಂಗೆ ಅದನ್ನೆಲ್ಲ ಈಗ ಸೈನ್ ಹಾಕಬೇಕಾದ್ರೂ ಅವ್ರ ಅಪ್ಪ ಇಲ್ಲ ಲೇಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದೆ. ನಂಗೆ ತೀರಾ ಬೇಜಾರಾಗೋಯಿತು. ಏನೂ ಮಾಡೋಂಗಿಲ್ಲ. ಬಟ್ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಐ ಆಮ್ ಸ್ಟ್ರಾಂಗ್ ಅಂತ ನನಗೆ ನಾನೇ ಹೇಳ್ಕೊತಾ ಇರ್ತೀನಿ. ಫೈನಲಿ ನನ್ನ ಮಗಳದ್ದು UKGಗೆ ಅಡ್ಮಿಷನ್ ಆಗಿದೆ ಇವತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.